ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರುತಿ ರಿಯಲ್ ಪ್ರಾಪರ್ಟಿಗೆ ನಿಮಗೆ ಸ್ವಾಗತ ಕೋರುತ್ತಾ ಇವತ್ತು ಒಂದು ಹೊಸ ಮನೆನ ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ಇದು ಜಸ್ಟ್ ಅಂದ್ರಳ್ಳಿ ಸರ್ಕಲ್, ಅಂದ್ರಳ್ಳಿ ಹಳ್ಳಿಮರ ಬಸ್ ಸ್ಟಾಪು. ಆ ಹಳ್ಳಿಮರ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಒಂದು ಮನೆನ ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈ ರೋಡು 30 ಫೀಟ್ ರೋಡ್ ಇದೆ. ಮನೆ ಮುಂದೆ ಸ್ಯಾನಿಟರಿ, ಡ್ರೈನೇಜು, ವಾಟರ್ ಕನೆಕ್ಷನ್ನು ಎಲ್ಲ ಕಂಪ್ಲೀಟ್ ಆಗಿರೋ ಮನೆ ಇದು. ನೋಡಿ ಫ್ರೆಂಡ್ಸ್, ಇದು 20-40 ಗ್ರೌಂಡ್ ಫ್ಲೋರು ಸಿಂಗಲ್ BHK, ಫಸ್ಟ್ ಫ್ಲೋರು 2 BHK, ದೆನ್ ಸೆಕೆಂಡ್ ಫ್ಲೋರು 2 BHK. ಈಸ್ಟ್ ಫೇಸು ಸೈಟು, ಈಸ್ಟ್ ಫೇಸ್ ಡೋರ್ ಒಂದು ಗ್ರೌಂಡಲ್ಲಿರೋದು ಈಸ್ಟ್ ಫೇಸ್ ಡೋರು, ಮತ್ತು ಫಸ್ಟು ಸೆಕೆಂಡು ನಾರ್ತ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಫ್ರಂಟ್ ಗೇಟ್ನ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಮನೆಯಲ್ಲಿ ಓನ್ ಬೋರ್ವೆಲ್ ಕೂಡ ಅವೈಲೇಬಲ್ ಇದೆ. ನೋಡಿ, ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ನೀವು ಆರಾಮಾಗಿ ದೊಡ್ಡ ಕಾರು, ನಿಮ್ಮದು ಯಾವುದೇ ರೀತಿಯ ದೊಡ್ಡ ಕಾರ್ ಇದ್ರೂ ನೀವು ಆರಾಮಾಗಿ ನಿಲ್ಸ್ಕೊಬೋದು. ಒಂದು 4-5 ಬೈಕ್ನ ಕೂಡ ನಿಲ್ಸ್ಕೊಬೋದು ನೀವು. ನೋಡಿ, ಇದು ಓನ್ ಬೋರ್ವೆಲ್ಲು ಪ್ಲಸ್ ಸಂಪು ನಾನು ತೋರಿಸ್ತಾ ಇದ್ದೀನಿ. ಸಂಪ್ ಬಂದ್ಬಿಟ್ಟು ಒಂದು 12,000 14,000 ಲೀಟರ್ ಕೆಪಾಸಿಟಿ ಇರೋ ಸಂಪ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಪ್ಯಾಸೇಜು ಏನಿಲ್ಲ ಅಂದ್ರೆ ಒಂದು 4 ಅಡಿ ಪ್ಯಾಸೇಜ್ ಕೊಟ್ಟಿದ್ದಾರೆ, 4 ಸ್ಕ್ವೇರ್ ಫೀಟು. ನೋಡಿ, ಈಗ ಈ ಕಡೆಯಿಂದ ನೋಡಿ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿರೋ ಸಿಂಗಲ್ BHK ಮನೆಯನ್ನು ತೋರಿಸ್ತೀನಿ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸು. ನೋಡಿ, ಪ್ರತಿಯೊಂದು ಮನೆಗೂ ಇಂಟೀರಿಯರು, ಆಮೇಲೆ ವಾರ್ಡ್ರೋಬ್ಸು, ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಈ ಮನೆಯಲ್ಲಿ. ಇದು ಬಾಡಿಗೆ ಪರ್ಪಸ್ಗೆ ಅಂತ ಮಾಡಿರೋದು ಸಿಂಗಲ್ BHK ಮನೆನ. ನೋಡಿ, ಬಾಡಿಗೆ ಪರ್ಪಸ್ ಆದರೂ ದೊಡ್ಡದಾಗಿ ಕಾಣುತ್ತೆ, ಚೆನ್ನಾಗೇ ಇದೆ. ಪ್ರತಿಯೊಂದಕ್ಕೂ POP ಕೂಡ ಪ್ರೊವೈಡ್ ಮಾಡಿದ್ದಾರೆ, ಫಾಲ್ ಸೀಲಿಂಗು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ನಿಮಗೆ ಓನ್ ಬೋರ್ವೆಲ್ಲಿನಿಂದ ಇಲ್ಲಿ ವಾಟರ್ಗೆ ಅಂತ ಯಾವುದೇ ರೀತಿ ಇಶ್ಯೂಸ್ ಇರೋಲ್ಲ, ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಅದು 1000 ಅಡಿವರೆಗೂ ಏನೋ ಕೊಡಿಸಿದ್ದಾರೆ. ಸೊ ನಿಮಗೆ 3 ಇಂಚ್ ಏನೋ ನೀರು ಸಿಕ್ಕಿದೆ. ನೀವು ಬಂದಾಗ ನೀವು ತೊಗೊಂಡಾಗ ಬೇಕಾದ್ರೆ ಅದನ್ನು ಆನ್ ಮಾಡಿ ಎಲ್ಲ ನೀಟಾಗಿ ಇದನ್ನು ಕನೆಕ್ಷನ್ ಕೊಟ್ಟು ಅದನ್ನು ತೋರಿಸ್ಕೊಡ್ತಾರೆ ಬೇಕಾದರೆ. ನೋಡಿ ಫ್ರೆಂಡ್ಸ್, ಇದನ್ನು ಬಾತ್ರೂಮ್ ತೋರಿಸಿದೆ. ಇದು ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ವರ್ಕ್ ಇದೆ, ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಬ್ಯಾಕ್ ಸೈಡು ವೆಂಟಿಲೇಷನ್ಗೆ ಅಂತ 3 ಪಾನ್ ಕಿಟಕಿ ಕೊಟ್ಟಿದ್ದರು ಅಲ್ಲಿ. ನೋಡಿ, ವಾಷಿಂಗ್ ಮಿಷಿನ್ಗೆ ಅಂತ ಪ್ರೊವೈಡ್ ಮಾಡಿದ್ದಾರೆ, ಲೆಫ್ಟ್ ಸೈಡಲ್ಲಿತ್ತು. ನೆಕ್ಸ್ಟು ಬನ್ನಿ ಫ್ರೆಂಡ್ಸ್, ಈಗ ನೋಡಿ ಈ ಕಡೆ ಇದು ಯಾವುದು ಸೇಫ್ಟಿಗೋಸ್ಕರ ಫುಲ್ಲು ಅಪ್ ಟು ಎಂಡ್ವರೆಗೂ ಗ್ರಿಲ್ ಹಾಕಿದ್ದಾರೆ, ದೊಡ್ಡ MS ರಾಡ್ಸ್ ಜೊತೆಗೆ. ಮಾಮೂಲಿ ಅಂತ ಇಲ್ಲಿ ಗ್ಯಾಸ್ ಕನೆಕ್ಷನ್ಗೆ ಅಂತ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಮೆಟ್ಲು ಕೆಳಗಡೆ 3 ಮನೆ ಅಲ್ವಾ, 3 ಮನೆಗೆ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ಸೆಟ್ ಬ್ಯಾಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬ್ಯಾಕ್ ಸೈಡಲ್ಲಿ 20 ಈಸ್ಟ್ ಸೈಡ್ಗಿರೋದು, 40 ಬ್ಯಾಕ್ ಸೈಡ್ ಅಂದರೆ ವೆಸ್ಟ್ ಸೈಡ್ಗೆ 40 ಲೆಂತ್ ಇದೆ. ಸೊ ಹಿಂದೆ ಸೆಟ್ ಬ್ಯಾಕ್ ಕೊಟ್ಟಿದ್ದರು, 1 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದರು.
ಇದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಫ್ರೆಂಡ್ಸ್. ಏನೋ ಅಂದ್ರಳ್ಳಿ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ನಿಯರ್ ಬೈ ಏನೋ ಇದು ಸೆಕೆಂಡ್ ಸ್ಟೇಜು ಲಗ್ಗೆರೆ, ಏರೋಹಳ್ಳಿ, ಸುಂಕದಕಟ್ಟೆ, ಮಾಗಡಿ ರೋಡು, ಈ ಕಡೆ ನಾಗಸಂದ್ರ, ಇವೆಲ್ಲ ನಿಯರ್ ಬೈ ಪ್ಲೇಸಸ್ ಆಗ್ತವೆ. ಸೊ ನೀವು 24 ಏನೋ ಮಾರ್ನಿಂಗ್ 5 ರಾತ್ರಿ 11 ಗಂಟೆವರೆಗೂ ಬಸ್ಸಸ್ ಅವೈಲೇಬಲ್ ಇದ್ದಾವೆ, ವೆಹಿಕಲ್ಸ್ ಇದ್ದಾವೆ, ಏನು ತೊಂದರೆ ಇಲ್ಲ ಓಡಾಡೋಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರ್ನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಮನೇನ ಅಪ್ ಟು 7 ಫೀಟ್ವರೆಗೂ ವಾಲ್ ಟೈಲ್ಸ್ನ ಕೊಟ್ಟಿದ್ದಾರೆ ಮನೆ ಮುಂದೆ. ನೋಡಿ ವಿನಿಯರ್ ಟೈಪ್ ಇದು ಮೇಲೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ, ವಿನಿಯರ್ ಟೈಪು. ನೋಡಿ ಫ್ರೆಂಡ್ಸ್, ಇದು ಓನರ್ಗೆ ಅಂತ ಮನೆ ಇದು ಮಾಡಿರೋದು ಫಸ್ಟ್ ಫ್ಲೋರಲ್ಲಿ. ನೋಡಿ ಕ್ಲಾಡಿಂಗ್ ಕೊಟ್ಬಿಟ್ಟು TV ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಳ್ಳೆ ಲುಕ್ ಕೊಡ್ತಾ ಇದೆ ಅದು. ನೋಡಿ ಹಾಲು ತುಂಬಾ ದೊಡ್ಡದಾಗಿದೆ. ನೀವೇನಿಲ್ಲ ಅಂದ್ರೆ ಒಂದು ಆರಾಮ್ಸೆ ಅಲ್ಲೊಂದು 7 ಜನ ಕೂತ್ಕೊಳ್ಳೋಂಥ ಸೋಫಾ ಹಾಕ್ಬೋದು. ನೀಟಾಗಿ ದೊಡ್ಡದಾಗಿ ಇದೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ನೋಡಿ ಅಡುಗೆ ಮನೆ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲೂ ಅಷ್ಟೇ ಲಾಫ್ಟ್ಸು, ಕಿಚನ್ ವಾರ್ಡ್ರೋಬ್ಸು, ಮಿಡ್ ಕ್ಯಾಬಿನೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಈಸ್ಟ್ ಸೈಡ್ಗೆ ಅಂತ 2 ಪಾನ್ ಕಿಟಕಿ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಕೂಡ ಇಲ್ಲಿ ತೊಂದರೆ ಇಲ್ಲ. ನೋಡಿ ಫ್ರಿಡ್ಜಿಗೆ ಅಂತ ಪ್ರಾವಿಷನ್ಸ್ನ ರೈಟ್ ಸೈಡಲ್ಲಿ ಕೊಟ್ಟಿದ್ದರು. ಎಲ್ಲ ಸ್ಲೋ ಮೂವಿಂಗ್ ಇದು ಕ್ಯಾಬಿನೆಟ್ಸ್ ಕೊಟ್ಟಿರೋದು. ನೆಕ್ಸ್ಟ್ ಬನ್ನಿ ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಗ್ಲಾಸ್ ಏನು ಟಫನ್ ಗ್ಲಾಸಲ್ಲಿ ಕವರ್ ಮಾಡಿರೋ ಡೋರ್ ಅದು. ನೆಕ್ಸ್ಟ್ ಗೋ ಟು ಫಸ್ಟ್ ಬೆಡ್ರೂಮ್. ಟೋಟಲ್ 2 ಬೆಡ್ರೂಮ್ ಮನೆ ಇದು ಫಸ್ಟ್ ಫ್ಲೋರಲ್ಲಿ. ನೋಡಿ ಫ್ರೆಂಡ್ಸ್, ಇದು ಲ್ಯಾಮಿನೇಟ್ ಅಲ್ಟಿಮೇಟ್ ಆಗಿದೆ. ಲ್ಯಾಮಿನೇಟ್ ಮಾತ್ರ ಬ್ರೌನ್ ಪ್ಲಸ್ ಲೈಟ್ ವೈಟ್ ಕಲರ್ನ ಯೂಸ್ ಮಾಡಿದ್ದಾರೆ. ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಈಗಂತೂ ಅದೇ ಯಾರು ಎದ್ದ ತಕ್ಷಣ ಏನು ಕನ್ನಡಿ ನೋಡಬಾರ್ದು ಅಂತ ಅದಕ್ಕೆ ಅದನ್ನು ವಾರ್ಡ್ರೋಬ್ನಲ್ಲೇ ಕವರ್ ಮಾಡಿ ಪ್ರೊವೈಡ್ ಮಾಡಿದ್ದಾರೆ ಅದನ್ನು. ನೋಡಿ ಫ್ರೆಂಡ್ಸ್, ಈ ಬೆಡ್ರೂಮ್ನಲ್ಲಿ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ ಈ ಕಡೆ ಈಸ್ಟ್ ಸೈಡ್ಗೆ. ಪ್ಲಸ್ ಇಲ್ಲೂ ಕೂಡ ವಿನಿಯರ್ ಶೀಟ್ಸ್ನ ಮೇಲ್ಗಡೆ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದಲ್ಲ ವೆಹಿಕಲ್ ಹೋಗಿತ್ತಲ್ಲ ಅದೇ ಮೇನ್ ರೋಡು ಫ್ರೆಂಡ್ಸ್ ಅದು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಗೋ ಟು ಸೆಕೆಂಡ್ ಬೆಡ್ರೂಮ್. ಅದಕ್ಕೆ ಮುಂಚೆ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ. ಕಾಮನ್ ಬಾತ್ರೂಮ್ ಇದು. ಅಪ್ ಟು 7 ಫೀಟ್ವರೆಗೂ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಇಂಡಿಯನ್ ಟೈಪ್ ಟಾಯ್ಲೆಟ್ ಇದೆ. ಪ್ಲಸ್ ಸಜ್ಜೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ಬಾತ್ರೂಮ್ನಲ್ಲಿ. ನೀವೇನಾದರೂ ಐಟಮ್ಸ್ ಇದ್ದರೆ ಅದು ಅಲ್ಲಿ ಕೂಡ ಇಟ್ಕೊಬೋದು ನೀವು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್, ವಾಟರ್ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್ಸು. ನೋಡಿ ಫ್ರೆಂಡ್ಸ್, ಇವಾಗ ಸೆಕೆಂಡ್ ಬೆಡ್ರೂಮ್ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಅದ್ರ ಜೊತೆಗೆ ಲೈಟಿಂಗ್ಸು, ಇದು ಏನು ಬೆಡ್ ಕೂಡ ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿ ಅದ್ರ ಜೊತೆಗೆ ಲೈಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಸೇಮ್ ಲ್ಯಾಮಿನೇಷನ್ ಯೂಸ್ ಮಾಡಿದ್ದಾರೆ ಫಸ್ಟ್ ಬೆಡ್ರೂಮು, ಸೆಕೆಂಡ್ ಬೆಡ್ರೂಮು. ಪ್ಲಸ್ ಆಮೇಲೆ ಈ
ಏನೋ ಕಾಟಲ್ಲಿ ಕೂಡ ಡೌನಲ್ಲಿ ಅದು ಕಾಟಲ್ಲಿ ಏನೋ ಏನಾದರೂ ಐಟಮ್ಸ್ ಇಡೋಕ್ಕೆ ಅಂತ ಪ್ರಾವಿಷನ್ಸ್ನ ವಾರ್ಡ್ರೋಬ್ಸಲ್ಲಿ ಕೊಟ್ಟಿದ್ದರು. ನೋಡಿ ಈ ಕಡೆ ರೈಟ್ ಸೈಡಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ 3 ಪಾನ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವರ್ಕ್ ಮಾತ್ರ ಎಕ್ಸಲೆಂಟ್ ಇದೆ ಫ್ರೆಂಡ್ಸ್. ಇದು ಆರಾಮಾಗಿ ಒಂದು 4 ಜನ ಮಲ್ಕೊಬೋದು ಫ್ರೆಂಡ್ಸ್. ಏನೋ ಫ್ಯಾಮಿಲಿ ಕಾಟಲ್ಲಿ, ಸಾರಿ ಕಿಂಗ್ ಸೈಜ್ ಕಾಟಲ್ಲಿ ಅದು ಆರಾಮಾಗಿ ಒಂದು 4 ಜನ ಮಲ್ಕೊಬೋದು. ನೆಕ್ಸ್ಟ್ ನೋಡಿ, ಇದು ಅಟ್ಯಾಚ್ ಬಾತ್ರೂಮು, ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಅಟ್ಯಾಚ್ ಬಾತ್ರೂಮು, ಒಂದು ಕಾಮನ್ ಬಾತ್ರೂಮ್ನ ಕೊಟ್ಟಿದ್ದರು. ನೋಡಿ ಫಾಲ್ ಸೀಲಿಂಗ್ನ ತೋರಿಸ್ತಾ ಇದ್ದೀನಿ. ಲೈಟಿಂಗ್ಸು, ಫಾಲ್ ಸೀಲಿಂಗ್ಸು ಎಲ್ಲ ಎಕ್ಸಲೆಂಟ್ ವರ್ಕ್ ಇದೆ. ದೇವ್ರ ಮನೆಗೂ ಕೂಡ ಕಾಲಮ್ ತುಂಬಾ ಚೆನ್ನಾಗಿ ಮಾಡಿದರು. ಫುಲ್ ಟೋಟಲ್ ಬಿಲ್ಡಿಂಗಿಗೆ ಸೇಫ್ಟಿ ಗ್ರಿಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ, ಬಿಲ್ಡಿಂಗ್ ಬ್ಯಾಕ್ ಸೈಡಿಂದ ತೋರಿಸ್ತಾ ಇದ್ದೀನಿ. ಸುತ್ತಮುತ್ತ ಮನೆಗಳೇನು ತುಂಬಾ ಚೆನ್ನಾಗಿದ್ದಾವೆ. ಆಮೇಲೆ ಫ್ರೆಂಡ್ಸ್, ಇದ್ರ ಪಕ್ಕದಲ್ಲೇ ಇರುವ ಈ ರೋಡಲ್ಲೇ ವಿದ್ಯಾಮಂದಿರ್ ಸ್ಕೂಲ್ ಅವೈಲೇಬಲ್ ಇದೆ ಫ್ರೆಂಡ್ಸ್. ಇದು ಈ ರೋಡಲ್ಲಿ ವಿದ್ಯಾಮಂದಿರ್ ಸ್ಕೂಲ್ ಅವೈಲೇಬಲ್ ಇದೆ. ತುಂಬಾ ಚೆನ್ನಾಗಿರೋ ಸ್ಕೂಲ್ ಅದು. ಪ್ಲಸ್ ಈ ಏರಿಯಾದಲ್ಲಿ ಸ್ಕೂಲ್ಗಳು, ಬೇರೆ ಸ್ಕೂಲ್ಗಳು ಯಾವ್ಯಾವ ಅಂದರೆ ಅನುಪಮ ಸ್ಕೂಲು, ಆಮೇಲೆ ನವೋದಯ ವಿದ್ಯಾ ಸ್ಕೂಲು, ಆಮೇಲೆ ಗೋಲ್ಡನ್ ವ್ಯಾಲಿ ಪಬ್ಲಿಕ್ ಸ್ಕೂಲು, ಆಮೇಲೆ ಆಚಾರ್ಯ ಬಿ ಸ್ಕೂಲ್ ಕಾಲೇಜ್ ಇದೆ. ಇನ್ನು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ಗಳು ಈ ಮನೆ ನಿಯರ್ಗೆ ತುಂಬಾ ಅವೈಲೇಬಲ್ ಇದ್ದಾವೆ. ನೆಕ್ಸ್ಟ್ ಬನ್ನಿ ನೋಡಿ, ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು 2 BHK ಮನೆಯನ್ನು ತೋರಿಸ್ತೀನಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಇಲ್ಲಿ ಫಾಲ್ಸಿಂಗ್ನ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ. ನೆಕ್ಸ್ಟು ಆ ಕಡೆ TV ಕ್ಯಾಬಿನೆಟ್ ಕೂಡ ಕೆಳಗಡೆ ಕ್ಲಾಡಿಂಗ್ ಕೊಟ್ಬಿಟ್ಟು ಸ್ವಲ್ಪ ಇನ್ನೂ ಜೋರಾಗಿ ಡಿಸೈನ್ ಆಗಿತ್ತು. ಇಲ್ಲಿ ನಾರ್ಮಲಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ ತೋರಿಸ್ತಾ ಇದ್ದೀನಿ TV ಕ್ಯಾಬಿನೆಟ್ನ. ಸಿಂಪಲ್ಲಾಗಿದ್ದರೂ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿ ಸೇಮ್ ಟು ಸೇಮ್ ಅಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಸೇಮ್ ಟು ಸೇಮ್ ಇದೆ. TV ಕ್ಯಾಬಿನೆಟ್ಸು, ಸಾರಿ ಕಿಚನ್ ವಾರ್ಡ್ರೋಬ್ಸು, ಲಾಫ್ಟ್ಸು, ಮಿಡ್ ಕ್ಯಾಬಿನೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಇಲ್ಲೂ ಕೂಡ. ಪ್ಲಸ್ ವಾಷಿಂಗ್ ಮಿಷಿನ್ಗೂ ಕೂಡ ಪ್ರಾವಿಷನ್ಸ್ ಕೊಟ್ಟಿದ್ದರು. ನೆಕ್ಸ್ಟ್ ಬನ್ನಿ ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಟಫನ್ ಗ್ಲಾಸಲ್ಲಿ ಡೋರ್ನ ಪ್ರೊವೈಡ್ ಮಾಡಿದರು ಫಸ್ಟ್ ಫ್ಲೋರಲ್ಲಿ. ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ ವುಡನ್ ಡೋರ್ನ ಪ್ರೊವೈಡ್ ಮಾಡಿದರು, ಪ್ಲಸ್ ಸಿಂಪಲ್ ಗ್ಲಾಸ್ ವರ್ಕಲ್ಲಿ. ನೋಡಿ ಈ ಸೈಡಿಂದ ತೋರಿಸ್ತಾ ಇದ್ದೀನಿ, ದೇವ್ರ ಮನೆ ಕಡೆಯಿಂದ ಹಾಲ್ನ. ನೆಕ್ಸ್ಟ್ ಬನ್ನಿ, ಫಸ್ಟ್ ಬೆಡ್ರೂಮ್ನಲ್ಲಿ, ಸೆಕೆಂಡ್ ಫ್ಲೋರಲ್ಲಿ ಫಸ್ಟ್ ಬೆಡ್ರೂಮ್ನ ತೋರಿಸ್ತೀನಿ. ಅದರಲ್ಲಿ ನೋಡಿ ರೈಟ್ ಸೈಡಲ್ಲಿ ಇದು ಸ್ವಿಚ್ ನೋಡಿದ್ರಿ, ಅದು ಏನೋ UPS ಕನೆಕ್ಷನ್ಗೆ ಅಂತ ಪ್ರೊವೈಡ್ ಮಾಡಿರೋದು. ಒಂದು ಸೈಡ್ ವಾಲ್ಗೆ ರಾಯಲ್ ಪ್ಲೇ ಪೇಂಟ್ ಮಾಡಿದ್ದಾರೆ, ಇನ್ನೊಂದು ಸೈಡು ಕಾಮನ್ ಪೇಂಟ್ ಮಾಡಿದ್ದಾರೆ. ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್. ಇದು ಇಲ್ಲೂ ಕೂಡ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನಾನು ಈ ಡೆಡ್ ಎಂಡ್ ರೋಡಲ್ಲಿ ಅದ್ಯಾವುದು ಸ್ಕೂಲ್ ಹೇಳಿದ್ನಲ್ಲ ವಿದ್ಯಾಮಂದಿರ, ಆ ಸ್ಕೂಲು ಅವೈಲೇಬಲ್ ಇದೆ ಅಲ್ಲಿ.
ಇದು ಡೆಡ್ ಎಂಡ್ ಕೂಡ, ಈ ಕಡೆ ರೈಟ್ ಸೈಡ್ ರೋಡ್ ಕೂಡ ಡೆಡ್ ಎಂಡ್ ರೋಡ್ ಆಗಿದೆ ಇದು. ಇಲ್ಲಿಂದ ಮ್ಯಾಕ್ಸಿಮಮ್ ಒಂದು 4 ಸೈಟ್ ಇರ್ಬೋದು ಡೆಡ್ ಎಂಡ್ಗೆ ಅಷ್ಟೇ. ನೋಡಿ ವಾಷಿಂಗ್ ಮೆಷಿನ್ಗೆ ಇಲ್ಲೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪ್ಲಸ್ ಇದು ಇಂಡಿಯನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿ ವಾಶ್ ಬೇಸಿನ್ ಕೂಡ ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಫಸ್ಟ್ ಫ್ಲೋರಲ್ಲಿ ಏನೋ ಕಿಂಗ್ ಸೈಜ್ನ ಕಾಟ್ನ ಪ್ರೊವೈಡ್ ಮಾಡಿದರು. ಬಟ್ ಇಲ್ಲಿ ಓನ್ಲಿ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಓಪನ್ ಟೈಪ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಈ ಬೆಡ್ರೂಮ್ನಲ್ಲಿ. ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ. ನೋಡಿ ಇದು ಇಲ್ಲಿ ಆರಾಮಾಗಿ ನೀವು ಏನಾದರೂ ಸಿಸ್ಟಮ್ ವರ್ಕ್ ಇದೆ ಅಲ್ಲಿ ಸಿಸ್ಟಮ್ ಹಾಕ್ಕೊಂಡು ನೀವು ಕೆಲಸ ಮಾಡ್ಬೋದು. ನೆಕ್ಸ್ಟು ಅಟ್ಯಾಚ್ ಬಾತ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ. ಪ್ರತಿಯೊಂದು ವರ್ಕು ಮಾತ್ರ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಈ ಮನೆಯಲ್ಲಿ. ತುಂಬಾ ಸ್ಪೇಷಿಯಸ್ ಆಗಿದ್ದಾವೆ ಎಲ್ಲನೂ. ರೂಮ್ ಆಗಲಿ, ಹಾಲ್ ಆಗಲಿ, ಅಡುಗೆ ಮನೆ ಆಗಲಿ, ಈ ಕಡೆ ಹೊರಗಡೆ ಪ್ಯಾಸೇಜ್ ಆಗಲಿ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದ್ದಾವೆ. ಪ್ಲಸ್ ಏನು ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದರು. ನೆಕ್ಸ್ಟ್ ಬನ್ನಿ ಟೆರ್ರಸ್ನ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿಂದ ನಿಮಗೆ ಮೆಜೆಸ್ಟಿಕ್ಕಿಗೆ ಒಂದು 18 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಕೆಂಗೇರಿಗೆ ಒಂದು 18 ಕಿಲೋಮೀಟರ್ಸು. ಈ ಕಡೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಒಂದು 4 to 5 ಕಿಲೋಮೀಟರ್ಸು. ಆಮೇಲೆ ನೆಕ್ಸ್ಟ್ ಈ ಕಡೆ ಮಾಗಡಿ ರೋಡ್ಗೆ ಒಂದು 3 to 4 ಕಿಲೋಮೀಟರ್ಸು. ಪೀನಿಯರ್ ಸೆಕೆಂಡ್ ಸ್ಟೇಜು. ಈ ಕಡೆ ನೈಸ್ ರೋಡ್ಗೆ ಅದೊಂದು 3 to 4 ಕಿಲೋಮೀಟರ್ಸು ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇನ್ನೊಂದು ಸರಿ ಹೇಳ್ತೀನಿ. ಇದ್ದು ಏನೋ ಮನೆ ಸೈಜ್ ಬಂದ್ಬಿಟ್ಟು 20-40 ಈಸ್ಟ್ ಸೈಡ್ಗೆ 20 ಇದೆ, 40 ವೆಸ್ಟ್ ಸೈಡ್ಗಿದೆ. ಟೋಟಲ್ 800 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ ಸಿಂಗಲ್ BHK, ಫಸ್ಟಲ್ಲಿ 2 BHK, ಸೆಕೆಂಡಲ್ಲಿ 2 BHK. ಟೋಟಲ್ 3 ಮನೆ ಅವೈಲೇಬಲ್ ಇದ್ದಾವೆ. ಆಮೇಲೆ ಬಿ ಖಾತಾ ಪ್ರಾಪರ್ಟಿ ಇದು. ಓನ್ ಬೋರ್ವೆಲ್ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ನೀರಿಗೆ ಯಾವುದೇ ರೀತಿ ಇಶ್ಯೂಸ್ ಇರೋಲ್ಲ. ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಆಮೇಲೆ ಮೇಯ್ನ್ ರೋಡ್ಗೆ ತುಂಬಾ ಹತ್ರ, ಬಸ್ ಸ್ಟಾಪಿಗೆ ತುಂಬಾ ವಾಕಬಲ್ ಡಿಸ್ಟೆನ್ಸಲ್ಲಿರೋ ಮನೆ ಇದು. ಆಮೇಲೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,25,00,000 ನೆಗೋಷಿಯಬಲ್ ಇರುತ್ತೆ. ಆಮೇಲೆ ಇನ್ನೂ ಏನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಕಮೆಂಟ್ ಮಾಡಿ, ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.